ಕ್ಯಾನ್ಸರ್ ಪೇಷಂಟಿಗೆ ನಾ ಬಾ ಅಂತೇಳ ನನ್ನ ದರ್ಗಾಕ್ಕೆ ಜಸ್ಟ್ ಯಾರ್ಯಾರು ಬಂದಾರ ಭಕ್ತಾದಿಗಳು ಅವರು ಅವರಾಗಿ ಬರ್ತಾರೆ ನನ್ನ ದರ್ಗಾಕ್ಕೆ. ನಿಂಬೆಹಣ್ಣ ಆಧಾರ ನಿಂಬೆಹಣ್ಣ ಅದು ಮಂತ್ರಿಸಿ ಕೊಟ್ಟು ಬಿಡ್ತೀನಿ. ಅವ್ರು ದೇವ್ರ ಶಕ್ತಿ ಹೌದಲ್ಲ, ಅವ್ರು ಬರೋದಕ್ಕೆ ಅವ್ರಿಗೆ ಒಳ್ಳೇದಾಗೋದಕ್ಕೆ ಒಳ್ಳೇದಾದ ಮೇಲೆ ಅವ್ರು ಏನು ಮಾಡ್ತಾರೆ 10 ಮಂದಿಗೆ ಹೇಳ್ತಾರೆ ಮುತ್ತನ ಬಲ್ಲಿ ನಾವು ಹೋಗಿದ್ದೆವು ನಮಗೆ ಕಮ್ಮಿ ಆಯಿತು ನೀವು ಹೋಗ್ಬರಿ ಅಂತ ಹೇಳ್ತಾರೆ. ಅದು ಎಲ್ಲ ಬಿಟ್ಟು ನಾನು ಎಲ್ಲಿ ನನ್ನ ಬೈಲಿಗೆ ಹೇಳಲ್ಲ. ಈಗ ಮಕ್ಳ ಕಾಲಕ್ಕೆ ಬರಕತ್ತಾರ ಮಂದಿ, ಒಂದು 10 ಮಂದಿಗೆ ಒಳ್ಳೇದಾಗಿತ್ತು, 10 ಮಂದಿಲಿ 20 ಮಂದಿ 20 30 ಮಂದಿಗೆ ಹರಡೋದೇ ಆಗ್ತದೆ. ಇಲ್ಲ, ಈ ಹಿಂದೆ ಜೇವರ್ಗಿ ಸುದ್ದಿ ನಂಬರ್ ನ್ಯೂಸ್ ಚಾನಲಲ್ಲಿ ನೀವು ನೀರು ಹಾಕಿ ಬೈಕ್ ಓಡಿಸ್ತೀರ ಅಂತಕ್ಕಂಥದ್ದು ಒಂದು ವ್ಯಾಪಕವಾಗಿ ವಿಡಿಯೋಗಳು ವೈರಲ್ ಆಗಿದೆ ನೋಡಿ. ಪವಾಡಗಳು ಆಕಸ್ಮಿಕ, ಅದು ಡಮ್ರಾಟ ಅಲ್ಲ. ಹೌದಾ? ಈಗ ಕೆಲವೊಂದು ಶರಣರಾರ, ಕೆಲವೊಂದು ಸಂತರಾರ. ನಾನು ಒಬ್ಬ ನನಗೇನು ಮಾಡಿಬಿಟ್ರ ಹಿಂದೂ ಮುಸ್ಲಿಮ್ ಅಂತ ಟಾರ್ಗೆಟ್ ಮಾಡಕತ್ತಾರ. ನಾನು ಎತ್ತಕ್ಕೆ ನಾನು ನನಗೆ ಧರ್ಮನೇ ಇಲ್ಲ, ಧರ್ಮ ಅನ್ನೋದಿಲ್ಲ ನನಗೆ. ನಾನು ಹಿಂದೊಳಗಿದ್ದೀನಿ, ಮುಸ್ಲಿಮ್ದಾಗಿದ್ದೀನಿ, ಕ್ರಿಶ್ಚನ್ದಾಗಿದ್ದೀನಿ. ಯಾವ ಧರ್ಮದವ್ರು ಬರ್ತಾರೆ ಎಲ್ಲರಿಗೂ ಬರಕತ್ತೀನಿ ನಾನು. ಅಂದ್ರೆ ಇವಾಗ ಬೈಕ್ ತಂದ್ರೆ ನೀವು ನೀರು ಹಾಕಿ ಓಡಿಸ್ತೀರಾ? ಅಲ್ರಿ, ಆಕಸ್ಮಿಕ ಪವಾಡಗಳು ಆಕಸ್ಮಿಕ. ನೀರು ಹಾಕಿದ್ರೆ ಓಡಿಸ್ತಾರೆ. ಅಂದ್ರೆ ನಮಗೆ ಬೇಕಾದಾಗ ಇಷ್ಟೇ ಪವಾಡಗಳು ಸಿಗ್ತಾವ? ಪ್ರಶ್ನೆ ಕೇಳ್ತೀನಿ ನಿಮಗೆ ನಾನು. ಈಗ ಒಂದು ದೇವ್ರ ಹಳೆಯ ಪವಾಡ ಅದ. ಈಗ ನಮ್ಮ ಖಾಜಾ ಗರೀಬ್ ನವಾಜ್ ಪವಾಡಗಳವ. ಒಂದು ಕಲ್ ಮ್ಯಾಲಿನ ಬರೋ ಟೈಮ್ ಬಟ್ಲಿನ ನಿರ್ದೇಶಿಸಿದ. ಮತ್ತು ಕೆಲವೊಂದು ಶರಣರು ಇಂಥ ದೊಡ್ಡ ಪವಾಡವ, ಅದೇ ರಿಪೀಟ್ ಮಾಡಿದ್ರೆ ಏನು ಮಾಡ್ತಾರ? ಹೌದಲ್ಲ? ಇಲ್ಲ, ಪವಾಡ ಆಗ್ಬೇಕಲ್ಲ, ಮತ್ತೆ ತಮ್ಮಿಂದ ಆಗಿದ್ದಲ್ಲ. ಇಲ್ರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ.